ದೊಡ್ಡ ದೊಡ್ಡ ಸಿನಿಮಾ ಆದರೆ ಪಾರ್ಟ್ 1 ಪಾರ್ಟ್ 2 ಇರಲೇಬೇಕಾ, ಅಥವಾ ದೊಡ್ಡ ನಟರ ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಮೈಂಡಲ್ಲಿ ಬರುವಂಥದ್ದು ಸ್ಟೋರಿ ತುಂಬ ಚೆನ್ನಾಗಿರುತ್ತೆ, ಪಾರ್ಟ್ 1 ಪಾರ್ಟ್ 2 ಮಾಡಲೇಬೇಕು, ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಸಿನಿಮಾ ನೋಡಲೇಬೇಕು. ಸೊ ಈ ವಿಚಾರವಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಅವಶ್ಯಕತೆ ಇದ್ದರೆ ಮಾತ್ರ ಪಾರ್ಟ್ 1 ಪಾರ್ಟ್ 2 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಕೊಳ್ತೀನಿ. ದೊಡ್ಡ ನಟರ ಸಿನಿಮಾ ಅಂದ ತಕ್ಷಣ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಪಾರ್ಟ್ 2 ಮಾಡುವಂಥದ್ದು ಅಷ್ಟೊಂದು ಸರಿ ಅಲ್ಲ ಅಂತ ನನಗನ್ನಿಸ್ತು. ಸೊ ಇವತ್ತು ನಾನು ದೇವರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವರ ಸಿನಿಮಾ ಏನು ಕತೆ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಪೊಲೀಸರು ಹೊರಡ್ತಾರೆ. ಸೊ ಅಲ್ಲಿಂದ ದೇವರ ಯಾರು, ಸೊ ಅಲ್ಲಿ ಸಿಗುವಂಥ ಕೆಲವೊಂದು ಆಸ್ತಿ ಪಂಜರಗಳು, ಸೊ ಏನಿದು ಆ ಸಮುದ್ರದಲ್ಲಿ, ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಹೋಗಿ ಸಿನಿಮಾನ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೇನಾಗಿ ನಾನು ಆಗಲೇ ಹೇಳಿದೆ, ಪಾರ್ಟ್ 1 ಪಾರ್ಟ್ 2 ಎಲ್ಲ ಒಂದು ಸ್ಟಾರ್ ನಟರ ಸಿನಿಮಾಗಳಿಗೂ ಅವಶ್ಯಕತೆ ಇದೆಯಾ ಅಂತ. ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡಬೇಕು. ಸಿನಿಮಾಗಳನ್ನು ತೆಗೆಯೋ ಟೈಮಲ್ಲಿ ಪಾರ್ಟ್ 1 ಪಾರ್ಟ್ 2 ನೆಸೆಸರಿ ಇದ್ದರೆ ಮಾತ್ರ ದಯವಿಟ್ಟು ತೆಗಿಬೇಕು. ಸೊ ಇದು ಒಂದು ರೀತಿಯಲ್ಲಿ ಟ್ರೆಂಡ್ ಆಗಿದೆಯೇನಪ್ಪ ಅಂತ ನನಗೆ ಕೂಡ ಅನಿಸುತ್ತೆ. ಆ್ಯಂಡ್ ಈ ಒಂದು ಸಿನಿಮಾ ನನಗೇನು ಅನ್ನಿಸ್ತು, ಏನು ಕತೆ ಅನ್ನೋದು ನೋಡ್ದಾಯಿತು ಅಂದರೆ, ಸೊ ಕನ್ನಡದಲ್ಲಿ ತುಂಬ ಕಡೆ ರಿಲೀಸ್ ಆಗಿದೆ, ಕನ್ನಡ, ತೆಲುಗು, ಹಿಂದಿಯಲ್ಲಿ. ಬಟ್ ಬೆಂಗಳೂರಲ್ಲಿ 70% ಆಕ್ಯುಪೆನ್ಸಿ ತೊಗೊಂಡಿದ್ದೆ ಅನ್ನೋದು ಬಿಟ್ಟರೆ ಕರ್ನಾಟಕದ ಮತ್ತು ಬೇರೆ ಕಡೆ ಅಷ್ಟೊಂದು ಆಕ್ಯುಪೆನ್ಸಿ ಆಗಿಲ್ಲ. ಕನ್ನಡ ವರ್ಷನಲ್ಲಿ, ತೆಲುಗು ವರ್ಷನಲ್ಲಿ ಆಕ್ಯುಪೆನ್ಸಿ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಸಿನಿಮಾದಲ್ಲಿ ಮೇನಾಗಿ ಹೇಳಬೇಕು ಅಂತಂದರೆ, NTR ಅವರ ಒಂದು ಕ್ಯಾರೆಕ್ಟರ್ನ ಹೊರತುಪಡಿಸಿದ್ರೆ ಸೊ ಬೇರೆ ಎಲ್ಲ ಕ್ಯಾರೆಕ್ಟರ್ಗಳು ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ಆ್ಯಂಡ್ ಸೈಫ್ ಅಲಿ ಖಾನ್ ಅವರ ಒಂದು ಕ್ಯಾರೆಕ್ಟರ್ನ ಬೇರೆ ಯಾರಾದರೂ ಮಾಡ್ಬೋದಾಗಿತ್ತು, ಬಟ್ ಬಾಲಿವುಡ್ಡಿಂದ ಕರೆಸಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಕರೆಸಿದಾರೋ ಏನೋ ಅನ್ನೋದು ಗೊತ್ತಾಗಿಲ್ಲ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಫಸ್ಟ್ ಹಾಫ್ ಏನಿದೆ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗೇ ಕ್ಯಾರಿ ಆಗುತ್ತೆ. ಆ್ಯಂಡ್ ಆಫ್ಟರ್ ಇಂಟರ್ವೆಲ್ ಆದಮೇಲೆ ಸ್ವಲ್ಪ ಲ್ಯಾಗಿಂಗ್ ಅನಿಸುತ್ತೆ. ಸೊ ಕ್ಲೈಮ್ಯಾಕ್ಸ್ ಕೂಡ ಅದೇ ರೀತಿ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಬೆನಿಫಿಟ್ ಅಂದರೆ, ಬೆನಿಫಿಟ್ ಮೀನ್ಸ್ ಸಿನಿಮಾ ಏನು ಫಸ್ಟ್ ಹಾಫಲ್ಲಿ ನೋಡಿರ್ತೀವಲ್ಲ, ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಅನಿರುದ್ಧ್ ಅವರ ಒಂದು BGMs ತುಂಬಾ ಒಂದು ವೆರೈಟಿಯಾಗಿ ಪ್ಲೇ ಮಾಡಿರುವಂಥದ್ದು. ಸೊ ಅವರ BGM ತುಂಬಾ ಒಂದು ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಕ್ಯಾರೆಕ್ಟರ್ ವೈಸ್ ನೋಡೋದಾಯಿತು ಅಂತಂದರೆ, NTR ಅವರ ಕ್ಯಾರೆಕ್ಟರ್ ತುಂಬ ಒಂದು ಹೈಲೈಟೆಡ್ ಆಗಿ ಕಾಣುವಂಥದ್ದು. ಬಟ್ ಅನದರ್ ಕ್ಯಾರೆಕ್ಟರ್ಸ್ಗಳು ರೆಗ್ಯುಲರ್ ನಾವೇನು ತೆಲುಗು ವರ್ಷನ್ಸ್ ಮೂವೀಸ್ಗಳೇನಿದ್ದಾವೆ, ಅದೊಂದು ಫಾರ್ಮೆಟ್ ಮೂವೀಸ್ಗಳೇನಿದ್ದಾವೆ, ಸೊ ಆ ರೀತಿಯಲ್ಲಿ ಒಂದು ನಾರ್ಮಲ್ ಮೂವಿನ ನೋಡ್ದಂಗೆ ಆಗುತ್ತೆ ಕೆಲವೊಂದು ಸೀನ್ಗಳಲ್ಲಿ. ಬಟ್ ಒಂದು ಕನ್ಕ್ಲೂಷನ್ಸ್ಗಳು, ಕ್ಲಾರಿಟಿಗಳು ಸಿಗೋದಿಲ್ಲ ಒಂದು ಸಿನಿಮಾದಲ್ಲಿ. ಅದೇನು ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಸ್ಟಾರ್ಟಿಂದ ಎಂಡ್ ಅಂತ ಒಂದು ಏನಿರುತ್ತೆ, ಸೊ ಅದೊಂದು ಕನ್ಕ್ಲೂಷನ್ ಸಿಗಲ್ಲ. ಸೊ ಅದೊಂದು ಓಪನ್ ಆಗಿರುತ್ತೆ, ಏನೋ ಒಂದು ಟಾಪಿಕ್ ಓಪನ್ ಆಗಿರುತ್ತೆ, ಏನೋ ಒಂದು ಸ್ಟೋರಿ ಓಪನ್ ಆಗಿರುತ್ತೆ, ಬಟ್ ಅದು ಕನ್ಕ್ಲೂಷನ್ ಸಿಗಲ್ಲ. ಸೊ ಸಿನಿಮಾ ಮುಗಿದ್ಮೇಲೆ ಅನಿಸುತ್ತೆ, ಸೊ ಏನಪ್ಪ ಇದು, ಏನಾದರೂ ಒಂದು ಕನ್ಕ್ಲೂಷನಲ್ಲೇ ಮಿಸ್ ಹೊಡೆದ್ರಾ ಅಂತ. ಬಟ್ ಪಾರ್ಟ್ 2 ಅನ್ನುವಂಥದ್ದೇನಿದೆ, ಸೊ ಪಾರ್ಟ್ 2 ಐ ಥಿಂಕ್ ನೆಸಸರಿ ಇರಲಿಲ್ಲ. ಸೊ ಈ ಒಂದು ಫುಲ್ ಆಫ್ ಸಿನಿಮಾದಲ್ಲೇ ಅದನ್ನು ಕ್ಲಾರಿಟಿ ಕೊಟ್ಟು ಮುಗಿಸ್ಬೋದಾಗಿತ್ತು. ಆ್ಯಂಡ್ ಓವರಾಲ್ ಆಗಿ ಕೆಲವೊಂದು ಕಡೆ ಗ್ರಾಫಿಕ್ಸ್ಗಳು ಚೆನ್ನಾಗಿದೆ. ಆ್ಯಂಡ್ ಕೆಲವೊಂದು ಕಡೆ ಗ್ರಾಫಿಕ್ಸ್ಗಳನ್ನು ನೋಡ್ತಾ ಇದ್ದರೆ ಅಂದರೆ ಒಂದು ಹೈ ಡೆಫಿನೇಷನ್, ಈಗ PVR ಆಗಿರ್ಬೋದು, ದೊಡ್ಡ ದೊಡ್ಡ ಚೆನ್ನಾಗಿರುವಂಥ ಸ್ಕ್ರೀನ್ಗಳಲ್ಲಿ ನೋಡಿದ್ರೆ ಅಬ್ಸಲ್ಯೂಟ್ಲಿ ಒಂದು ಗ್ರಾಫಿಕ್ಸ್ ವೀಕ್ ಅಂತ ಅನಿಸುತ್ತೆ ಕೆಲವೊಂದರಲ್ಲಿ. ಬಟ್ ಚಿಕ್ಕ ಪುಟ್ಟ ಒಂದು ಥಿಯೇಟರ್ಗಳಲ್ಲಿ, ಸಣ್ಣ ಪುಟ್ಟ ಥಿಯೇಟರ್ಗಳಲ್ಲಿ ನೋಡ್ತಾ ಇದೀವಿ ಅಂದರೆ ಅದು ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ. ಬಟ್ ದೊಡ್ಡ ದೊಡ್ಡ ಥಿಯೇಟರ್ಗಳಲ್ಲಿ ಲೇಸರ್ ಪ್ರಾಜೆಕ್ಟರ್ಗಳಲ್ಲಿ ನಾವೇನಾದ್ರು ಸಿನಿಮಾ ನೋಡ್ತಾ ಇದ್ವಿ ಅಂದರೆ ಖಂಡಿತವಾಗ್ಲೂ ಗ್ರಾಫಿಕ್ಸ್ ಕೆಲವೊಂದು ಕಡೆ ಚೈಲ್ಡಿಶ್ ಅಂತ ಅನಿಸುತ್ತೆ, ಕೆಲವೊಂದು ಕಡೆ ಚೆನ್ನಾಗಿದೆ. ಸೊ ಓವರಾಲ್ ಸಿನಿಮಾ ಅಂತೂ ನೋಡ್ಬೋದಾ ಹೇಗೆ ಅನ್ನೋದೆಲ್ಲರೂ ಕೇಳೋದಾಯಿತು ಅಂದರೆ, ಸೊ ಸಿನಿಮಾ ನೋಡಿ, ಸೊ ನಿಮಗೆ ಅನ್ನಿಸ್ತು ನೀವು ತಿಳ್ಕೊಳ್ಳಿ. ಯಾಕಂದರೆ ಅವ್ರವ್ರಿಗೆ ಬಿಟ್ಟಿದ್ದು ಸಿನಿಮಾ ನೋಡುವಂಥದ್ದು. ಸೊ ಟ್ರೈಲರಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಂದು ಸಿನಿಮಾ ಅಂತ ಬಂದಾಗ ಟ್ರೈಲರ್ ನೋಡ್ತೀವಿ. ಸೊ ಟ್ರೈಲರ್ ಆದಮೇಲೆ ಸಿನಿಮಾದಲ್ಲಿ ಟ್ರೈಲರ್ಗೂ ಮೀರಿ ಏನಾದರೂ ಇದೆ ಅಂತ ಅಂದ್ಕೊಂಡು ಹೋಗ್ತೀವಿ. ಬಟ್ ಟ್ರೈಲರಲ್ಲಿ ಏನು ನೋಡಿದ್ವಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂವಿಲಿ. ಬಟ್ ಓವರಾಲ್ NTR ಅವರು ಸಿನಿಮಾನ ಮಾಡಿದ್ದಾರೆ. ಬಟ್ ಸಿನಿಮಾನ ಇನ್ನೂ ಒಂದು ರೀತಿಲಿ ಕಥೆನ ಬೇರೆ ರೀತಿ ತೊಗೊಂಡು ಹೋಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಬಟ್ ಈ ಒಂದು ಶಿವ ಅವರು ಒಂದು ರೀತಿಲಿ ಹೈಯಿಂದ ಲೋ ಆಗಿ ಡೈರೆಕ್ಷನ್ ಒಂದು ಕ್ಲೈಮ್ಯಾಕ್ಸಲ್ಲಿ ಆಗುತ್ತೆ. ಸೊ ಆ ರೀತಿ ಆಗಿದೆ ಇದು. ಬಟ್ ಗೊತ್ತಿಲ್ಲ ಪಾರ್ಟ್ 2 ರಿಲೀಸ್ ಯಾವಾಗ ಮಾಡ್ತಾರೆ, ಏನು ಕತೆ ಅಂತ. ಸೊ ಆದಷ್ಟು ಬೇಗನೆ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಂಟಿನ್ಯೂಷನ್ ಸಿಗುತ್ತೆ ಆಡಿಯನ್ಸ್ಗಳಿಗೆ ಅಂತ ಹೇಳ್ಬೋದು. ಬಿಟ್ಟರೆ ಇದಾಗಿತ್ತು ಓವರಾಲ್ ಆಗಿ ರಿವ್ಯೂ. ಆ್ಯಂಡ್ ಶಾರ್ಟಾಗಿ ರಿವ್ಯೂ ಮಾಡಿದ್ದೀನಿ ಇದನ್ನು. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡ್ತಾ ಇದ್ದೀರಾ ದೇವರ ಕನ್ನಡ ವರ್ಷನಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳ್ದಾಗೇ ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ನೆಸೆಸರಿ ಇದ್ದರೆ ಮಾತ್ರ ಸಿನಿಮಾನ ಬಿಲ್ಡ್ ಮಾಡಿ. ದಯವಿಟ್ಟು ಪಾರ್ಟ್ 1 ಪಾರ್ಟ್ 2 ಅನ್ನುವಂಥದ್ದು ಏನಿದೆ, ಸೊ ಇದನ್ನು ಲ್ಯಾಗ್ ಮಾಡುವಂಥದ್ದು. ಪಾರ್ಟ್ 1 ಪಾರ್ಟ್ 2 ಮಾಡಿದರೆ ಮಾತ್ರ ದೊಡ್ಡ ಸ್ಟಾರ್ ನಟರ ಸಿನಿಮಾ ಅಂತ ಅಂದ್ಕೊಳ್ಳುವಂಥದ್ದು. ಸೊ ಈ ಒಂದು ಜನರು ಕಟ್ಟಾಗಬೇಕು. ಸೊ ಸಿನಿಮಾನ
ಸಿನಿಮಾ ಥರ ನೋಡೋಕೆ ಬರ್ತಾರೆ. ಸೊ ಪಾರ್ಟ್ 1 ಪಾರ್ಟ್ 2 ನೆಸಸರಿ ಇದ್ರೆ ಮಾತ್ರ ಆಗಬೇಕು, ಇಲ್ಲಾಂದರೆ ಅದು ಆಗ್ಲಿಕ್ಕೆ ಹೋಗಬಾರ್ದು. ಸೊ ಯಾಕೆಂತಂದರೆ ಈಗ ಸ್ಟಾರ್ಟಿಂಗ್ ಸಿನಿಮಾಗಳು ಸ್ಟಾರ್ ನಟರು ಅಂತ ಬಂದಾಗ ಒಂದು ಹೈಪ್ ಇರುತ್ತೆ, ಒಂದು ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಓಕೆ, ಕಾಯ್ತಾ ಇರ್ತಾರೆ, ಅದು ಗೊತ್ತಿರುವಂಥ ವಿಚಾರ. ಬಟ್ ಅದನ್ನು ಪಾರ್ಟ್ 1 ಅಂತಂದು ಮೆನ್ಷನ್ ಮಾಡೋದಕ್ಕಿಂತ ಸೊ ಪಾರ್ಟ್ 1 ಫಸ್ಟ್ ಹೇಗೆ ಬರುತ್ತೋ ಸೊ ನೆಕ್ಸ್ಟು ಡೆವಲಪ್ ಮಾಡ್ಬೋದಾ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಸ್ಟಾರ್ಟಿಂಗೆಲ್ಲ ಪಾರ್ಟ್ 1 ಪಾರ್ಟ್ 2 ಅಂತ ಕೊಡುವಂಥದ್ದು, ಹೈಪ್ ಕ್ರಿಯೇಟ್ ಮಾಡುವಂಥದ್ದು, ಸೊ ಈ ರೀತಿ ಮಾಡುವಂಥದ್ದು ಒಂದು ಜಾನರ್ ಕಡಿಮೆ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ ಅಷ್ಟೇ. ನೋಡೋಣ ಸಿನಿಮಾದ ರಿಪೋರ್ಟ್ ಇನ್ನು 2-3 ದಿನಗಳಲ್ಲಿ ಏನು ಬರುತ್ತೆ, ಏನು ಕತೆ ಅಂತ. ಸೊ ನನಗೆ ಇದಾಗಿತ್ತು ನನ್ನ ಇವತ್ತಿನ ರಿವ್ಯೂ. ಸೊ ನೀವು ನೋಡಿದರೆ ಸಿನಿಮಾ ಹೇಗೆ ಅನ್ನಿಸ್ತು, ಏನು ಕತೆ ಅನ್ನುವಂಥದ್ದನ್ನ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವ ಊರಿಂದ ನೀವು ಸಿನಿಮಾ ನೋಡ್ತಾ ಇದ್ದೀರಾ, ಸೊ ಯಾವ ಊರು ನಿಮ್ಮದು, ಸೊ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.